ಜೀವವಿಲ್ಲದ ವಾಹನಗಳಿಗೆ ಇನ್ಶೂರೆನ್ಸ್ ಇದೆ. ಜೀವ ಇರೋ ಮನುಷ್ಯರಿಗೂ ಇನ್ಶೂರೆನ್ಸ್ ಇದೆ. ಆದರೆ ಜೀವ ಇದ್ದೂ ಇಲ್ಲದಂತೆ ಕಾಣುವ ರೈತನ ಬೆಳೆಗೆ ಇನ್ಶೂರೆನ್ಸ್ ಇಲ್ಲದೇ ಇದ್ರೆ ಹೇಗೆ? ಅದನ್ನು ಮನಗಂಡು ಸರ್ಕಾರಗಳು ಭೀಮಾ ಫಸಲ್ ಯೋಜನೆಯನ್ನು ಜಾರಿಗೆ ತಂದಿದ್ವು. ಈ ಯೋಜನೆಯಿಂದ ರೈತನಿಗೆ ಏನೆಲ್ಲ ಉಪಯೋಗ ಇರುತ್ತೆ? ಇದರ ಉದ್ದೇಶ, ಯೋಜನೆ ಸೌಲಭ್ಯವೇನು? ಅರ್ಜಿ ಹೇಗೆ? ಪ್ರತಿ ಮಾಹಿತಿಯನ್ನು ಕೃಷಿ ಇಲಾಖೆಯವರೇ ಕೊಡ್ತಾರೆ, ಕೇಳಿ. ಬೆಳೆ ವಿಮೆ ಅಂದ್ರೇನು? ಇದು ರೈತರಿಗೆ ಹೇಗೆ ಸಹಕಾರಿ? ಬೆಳೆ ವಿಮೆಯನ್ನು ಕರ್ನಾಟಕದಲ್ಲಿ ಈಗ ಏನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಏನಿದೆ, ಅದನ್ನು ಕರ್ನಾಟಕದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಅನುಷ್ಠಾನಗೊಳಿಸಲಾಗ್ತಿದೆ. ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಪಾಲನ್ನು ನೀಡ್ತಾ ಇದೆ ಅನುದಾನದಲ್ಲಿ. ಅಂದರೆ ಪ್ರೀಮಿಯಂ ರಿಯಾಯಿತಿ ಏನು ಇರುತ್ತೋ ಅದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ 50% ಸಮಪಾಲನ್ನು ನೀಡಲಾಗ್ತಿದೆ. ಹಾಗೆ ರೈತರು ವಿಮಾ ಮೊತ್ತದ 2% ವಿಮಾ ಕಂತನ್ನು ಪಾವತಿಸಿ ಅವರು ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬಹುದು. ಈಗೇನು ಪ್ರಕೃತಿ ವಿಕೋಪ ಆಗ್ತಾ ಇದೆ, ಅದರಿಂದ ನಷ್ಟಕ್ಕೆ ಒಂದು ವಿಮಾ ರಕ್ಷಣೆ ಪಡೆಯಲು ಈ ಬೆಳೆ ವಿಮೆ ಒಂದು ಸಹಕಾರಿಯಾಗುತ್ತೆ ರೈತರಿಗೆ. ಈ ಬೆಳೆ ವಿಮೆ ಇಳುವರಿ ಆಧಾರಿತವಾಗಿದೆ, ಏಕೆ, ಹೇಗೆ? ಇದು ಏನು ಒಂದು ಇಳುವರಿ ಆಧಾರಿತ ಆಗಿದೆ ಹಾಗೂ ಕ್ಷೇತ್ರ ಆಧಾರಿತ ಆಗಿದೆ. ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕಿನ ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಾಗೂ ಇತರ ಬೆಳೆಗಳನ್ನು ಹೋಬಳಿ ಮಟ್ಟದಲ್ಲಿ ಅಧಿಸೂಚಿಸಲಾಗುತ್ತೆ, ನೋಟಿಫಿಕೇಷನ್ ಮಾಡ್ತೀವಿ. ಸೊ ಇದನ್ನು ಇಳುವರಿ ಆಧಾರಿತ ಅಂತ ಹೇಗೆ ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟ ಮತ್ತು ಹೋಬಳಿ ಮಟ್ಟದಲ್ಲಿ ನಿಗದಿತ ಒಂದು ಬೆಳೆ ಕಟಾವು ಪ್ರಯೋಗಗಳನ್ನು ಬೆಳೆ ಕಟಾವು ಪ್ರಯೋಗಗಳನ್ನು ಮಾಡಿ ಅದರಿಂದ ಬಂದಂತಹ ಇಳುವರಿ ಆಧಾರದ ಮೇಲೆ ಬೆಳೆ ವಿಮೆಯನ್ನು ಇತ್ಯರ್ಥಪಡಿಸಲಾಗುತ್ತೆ. ಈ ಯೋಜನೆಯ ನೋಂದಣಿ ಹೇಗೆ? ಅರ್ಜಿ ಸಲ್ಲಿಕೆಯಲ್ಲಿ? ಈ ಬೆಳೆ ವಿಮೆಗೆ ನೋಂದಣಿ ಮಾಡೋಕ್ಕೆ ಹಂಗಾಮುವಾರು ನಾವು ಅಧಿಸೂಚನೆ ಮಾಡ್ತೀವಿ. ಬೆಳೆವಾರು ಹಂಗಾಮುವಾರು ಒಂದು ಅಧಿಸೂಚನೆ ಮಾಡುವಾಗ ಅವ್ರಿಗೆ ನೋಂದಣಿ ಅವಧಿ ಅಂತ ಇರುತ್ತೆ, ಒಂದು ಕೊನೆಯ ದಿನಾಂಕ ಅಂತಿರುತ್ತೆ. ಅದ್ರ ಒಳಗೆ ರೈತರು ಹತ್ತಿರದ ಬ್ಯಾಂಕು ಅಥವಾ ಕಾಮನ್ ಸರ್ವಿಸ್ ಸೆಂಟರ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ಸ್ ಇಲ್ಲಿಗೆ ಹೋಗಿ ಅವರು ನೋಂದಣಿ ಮಾಡ್ಕೊಳ್ಬೇಕು. ನೋಂದಣಿ ಮಾಡ್ಕೊಳ್ಳುವಾಗ ತಮ್ಮ ದಾಖಲಾತಿಗಳನ್ನು ಏನು ಕೊಡಬೇಕಂದ್ರೆ ಪಹಣಿ, ಬ್ಯಾಂಕ್ ಪಾಸ್ ಪುಸ್ತಕ ಹಾಗೂ ಆಧಾರ್ ಸಂಖ್ಯೆ ಮತ್ತು FID ಸಂಖ್ಯೆ ಅದು ಒಂದು ಕಡ್ಡಾಯ ಆಗಿರುತ್ತೆ. ಅವುಗಳನ್ನು ನೀಡಿ ತಮ್ಮ ಪಾಲಿನ ವಿಮಾ ಮೊತ್ತ ಏನು ಪ್ರೀಮಿಯಂ ಅಂತ ಏನು ಹೇಳ್ತೀವಿ ಅದನ್ನು ಕಟ್ಟಿ ತಾವು ಏನು ಬೆಳೀತಾರೋ ಅಥವಾ ಬೆಳೆದಿದ್ದಾರೋ ಅದನ್ನು ಆ ಬೆಳೆಗೆ ಎಷ್ಟು ಕ್ಷೇತ್ರ ಅವ್ರು ಬೆಳೆದಿದ್ದಾರೋ ಅಷ್ಟು ಕ್ಷೇತ್ರಕ್ಕೆ ವಿಮಾ ಮೊತ್ತವನ್ನು ಕಟ್ಟಿ ಅವರು ನೋಂದಣಿ ಮಾಡ್ಕೋಬಹುದು. ಬೆಳೆ ವಿಮೆಯ ಕಂತುಗಳು ಹೇಗಿವೆ? ಫಲಾನುಭವಿ ರೈತರೆಷ್ಟು? ನಾನು ಈಗ ಹೇಳಿದೆ, ರೈತರು 2% ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ 2% ಮುಂಗಾರು ಹಂಗಾಮಿನಲ್ಲಿ ಪಾವತಿಸಬೇಕು. ಹಾಗೆ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ 1.5%, 1.5% ಅವರು ಪಾವತಿಸಬೇಕಾಗತ್ತೆ. ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳಿಗೆ ಎಲ್ಲ ಹಂಗಾಮುಗಳಲ್ಲೂ 5% ರೈತರು ಪಾವತಿಸಬೇಕು. ಈಗ ನಾವು ಸರಾಸರಿಯಾಗಿ 2016-17ರಿಂದ ನೋಡಿಕೊಂಡಾಗ ಸರಾಸರಿಯಾಗಿ ಸುಮಾರು 20 ಲಕ್ಷ ರೈತರು ಒಂದು ವರ್ಷದಲ್ಲಿ 21 ಲಕ್ಷ ಹೆಕ್ಟೇರ್ಗಿನ್ನ ಹೆಚ್ಚು ವಿಸ್ತೀರ್ಣದಲ್ಲಿ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಈಗ ಏನು ಪ್ರಸ್ತುತ 25ರ ಮುಂಗಾರು ಹಂಗಾಮಿನಲ್ಲಿ 21 ಲಕ್ಷ ರೈತರು 17.5 ಲಕ್ಷ ಹೆಕ್ಟೇರ್ನಲ್ಲಿ ಅವರ ಪಾಲಿನ ವಿಮಾ ಕಂತನ್ನು ಕಟ್ಟಿ ನೋಂದಣಿ ಮಾಡಿಕೊಂಡಿದ್ದಾರೆ. ಯೋಜನೆಯಿಂದ ಎಷ್ಟು ರೈತರ ಬೆಳೆಗಳಿಗೆ ವಿಮೆ ಕೊಡಲಾಗಿದೆ? ಅದರಲ್ಲಿ ಈಗಾಗಲೇ ಸುಮಾರು 9 ಲಕ್ಷ ರೈತರಿಗೆ 1118 ಕೋಟಿಯಷ್ಟು ವಿಮಾ ಪರಿಹಾರವನ್ನು ಈಗಾಗಲೇ ಇತ್ಯರ್ಥಪಡಿಸಿದ್ದೀವಿ. ಹಾಗೆ ಹಿಂಗಾರು ಹಂಗಾಮಿನಲ್ಲೂ ಸಹ
ವಿಮಾ ಪರಿಹಾರ ಇತ್ಯರ್ಥ ಪ್ರಗತಿಯಲ್ಲಿದೆ. ತಂತ್ರಜ್ಞಾನ ಆಧಾರಿತ ಬೆಳೆ ವಿಮೆ ಹೇಗೆ? ಅದರ ವಿಶೇಷತೆ ಏನು? 24ನೇ ಸಾಲಿನಲ್ಲಿ ತಂತ್ರಜ್ಞಾನ ಆಧಾರಿತ ಒಂದು ಇಳುವರಿಯನ್ನು ಭತ್ತದ ಬೆಳೆಗೆ ಕೆಲವೊಂದು ಆಯ್ದ ಜಿಲ್ಲೆಗಳಲ್ಲಿ ನಾವು ಇಳುವರಿ ತಂತ್ರಜ್ಞಾನ ಆಧಾರಿತದ ಮೇಲೆ ಮಾಡಿ ಅದ್ರ ಮೇಲೆ ನಾವು ಇತ್ಯರ್ಥಪಡಿಸಿದ್ದೀವಿ 23, 24 ಮತ್ತು 24, 25ರಲ್ಲಿ ಭತ್ತದ ಬೆಳೆಗೆ. ಹಾಗೆ ಈಗ ಪ್ರಸ್ತುತ 25, 26ನೇ ಸಾಲಿನಲ್ಲಿ ಭತ್ತ ಹಾಗೂ ಸೋಯಾಬೀನ್ ಏನಂತ ಹೇಳ್ತೀವಿ ಆ ಎರಡೂ ಬೆಳೆಗಳಿಗೆ ಕೆಲವೊಂದು ಆಯ್ದ ಜಿಲ್ಲೆಗಳಲ್ಲಿ ನಾವು ಈ ಒಂದು ತಂತ್ರಜ್ಞಾನ ಆಧಾರಿತ ಇಳುವರಿ ಕಂಡುಹಿಡಿಯಲು ಅದನ್ನು ನಾವು ಅನುಷ್ಠಾನಗೊಳಿಸ್ತಿದ್ದೀವಿ. ಅದರ ಆಧಾರದ ಮೇಲೆ ಈ ಒಂದು ಬೆಳೆ ವಿಮೆ ಪರಿಹಾರವನ್ನು ಇತ್ಯರ್ಥಪಡಿಸ್ತೀವಿ. ಸರ್ಕಾರದಿಂದ ಬಂದ ಕೃಷಿ ಯೋಜನೆಗಳಲ್ಲಿ ಬೆಳೆ ವಿಮೆ ಯೋಜನೆಯು ಒಂದು ಉತ್ತಮ ಮತ್ತು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆಯ ಉಪಯೋಗವನ್ನು ರೈತರು ಪಡ್ಕೊಂಡು ಚಿಂತೆ ಇಲ್ಲದ ವ್ಯವಸಾಯ ಮಾಡಬೇಕು ಅನ್ನೋ ಆಶಯ ಇಲಾಖೆಯದ್ದೂ ಹೌದು, ನಮ್ಮದು ಹೌದು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.